ಎಸ್ ಸ್ನೇಹಿತರೆ, ಸಮೀಕ್ಷೆ ಇದೀಗ ಇಂಡಿಯಾ ಟುಡೇ ಒಂದು ಸಮೀಕ್ಷೆಯನ್ನ ಹೊರಬಿದ್ದಿದ್ದು, ಇತ್ತೀಚೆಗೆ ಒಂದರ ಹಿಂದೆ ಒಂದು ಸಮೀಕ್ಷೆಗಳು ಹೊರಬರ್ತಿದೆ. ನಿನ್ನೆಯಷ್ಟೇ ಟೈಮ್ಸ್ ನೌ ಸಮೀಕ್ಷೆ ಹೊರಬಂದಿತ್ತು. ಇದೀಗ ಇಂಡಿಯಾ ಟುಡೇ ಸಮೀಕ್ಷೆ ಹೊರಬಿದ್ದಿದ್ದು, ಕರ್ನಾಟಕದಲ್ಲಿ ಏನೆಲ್ಲ ರಾಜಕೀಯ ಬದಲಾವಣೆಗಳಾಗ್ತಿವೆ, ಯಾರಿಗೆ ಲಾಭ ಯಾರಿಗೆ ನಷ್ಟ, ಈ ಸಮೀಕ್ಷೆ ಹೇಳ್ತಿರೋದೇನು? ಮೈತ್ರಿ ಮಾಡಿಕೊಂಡಂತಹ ಬಿಜೆಪಿ ಮತ್ತು ಜೆಡಿಎಸ್ಗೆ ಪ್ಲಸ್ ಪಾಯಿಂಟ್, ಇಲ್ಲ ಸಿಂಗಲ್ ಆಗಿ ಹೋರಾಡ್ತಿರುವಂತಹ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್, ಯಾವ ಕ್ಷೇತ್ರ ಯಾರ ತೆಕ್ಕೆಗೆ? ಈ ಸಮೀಕ್ಷೆ ಪ್ರಕಾರ ಬಿಜೆಪಿಗೆ ಎಷ್ಟು ಸೀಟ್ ಬರುತ್ತೆ, ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ, ಕಾಂಗ್ರೆಸ್ಗೆ ಎಷ್ಟು ಸೀಟು ಬರುತ್ತೆ, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ಈಗ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ 28 ಸ್ಥಾನಗಳ ಪೈಕಿ ಬಿಜೆಪಿಗೆ 24, ಜೆಡಿಎಸ್ಗೆ 2 ಹಾಗೂ ಆಡಳಿತಾರೂಢ ಕಾಂಗ್ರೆಸ್ಗೆ 4 ಸ್ಥಾನ ಲಭಿಸಲಿವೆ ಎನ್ನುವಂತಹ ಸರ್ವೆಯನ್ನ ಇಂಡಿಯಾ ಟುಡೇ ಕೊಟ್ಟಿದೆ. ಅಂದ್ರೆ ಸ್ನೇಹಿತರೆ, ಇಂಡಿಯಾ ಟುಡೇ ಪ್ರಕಾರ ಬಿಜೆಪಿಗೆ ಅಂದ್ರೆ NDAಗೆ 20 ಅಂದ್ರೆ ಟೋಟಲ್ ಈಗ ಜೆಡಿಎಸ್ಗೆ 2 ಹಾಗೂ ಬಿಜೆಪಿಗೆ 22 ಸೇರಿ 24 ಎನ್ನುವಂತಹದನ್ನ ಕೊಟ್ಟಿದೆ. ಕನ್ಫ್ಯೂಸ್ ಆಗಬೇಡಿ. ಇನ್ನು ಒಟ್ಟು 35,801 ಜನರನ್ನ ಸಂದರ್ಶಿಸಿ ಸಮೀಕ್ಷೆಯನ್ನ ಸಿದ್ಧಪಡಿಸಲಾಗಿದೆ. ಇದರಿಂದಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಈ ಸಲ ಹೊಂದಾಣಿಕೆ ಮಾಡಿಕೊಂಡಿರುವ ಕಾರಣ NDAಗೆ 24 ಸ್ಥಾನಗಳು ಲಭಿಸಲಿವೆ ಅಂತೆ. ಪ್ರಸ್ತುತ ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚಿಸಿದ್ದರೂ ಮತಗಳಿಕೆ ಪ್ರಮಾಣದಲ್ಲಿ ಏರುಪೇರು ಆಗುವುದಿಲ್ಲ. ಆದರೆ ಕಾಂಗ್ರೆಸ್ ತನ್ನ ಸಂಖ್ಯಾಬಲವನ್ನ ತುಸು ಹೆಚ್ಚಿಸಿಕೊಳ್ಳಲಿದೆ. ಅಂದ್ರೆ ಈಗ 1 ಕ್ಷೇತ್ರ ಮಾತ್ರ ಗೆದ್ದಿದೆ. ಮುಂದಿನ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ 4 ಗೆಲ್ಲುತ್ತೆ ಎನ್ನುವಂತಹ ಮಾತನ್ನ ಹೇಳಿದೆ. ಹಾಗೆಯೇ ಬಿಜೆಪಿ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಕಾರಣ 1 ಸ್ಥಾನವನ್ನ ಹೆಚ್ಚಿಸಿಕೊಳ್ಳಲಿದೆ ಎನ್ನುವಂತಹದನ್ನ ಹಾಕಿದೆ. ಇನ್ನು ಸ್ನೇಹಿತರೆ, ಪ್ರಸ್ತುತ ಕರ್ನಾಟಕದಲ್ಲಿ 25 ಸಂಸದರು ಬಿಜೆಪಿಯವರಿದ್ದಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಿಂದ ತಲಾ ಒಬ್ಬೊಬ್ಬರು ಹಾಗೂ ಓರ್ವ ಅಂದ್ರೆ ಮಂಡ್ಯ ಸಂಸದ ಏನಿದ್ದಾರೆ ಅವರು ಪ್ರಕ್ಷೇತ್ರರಾಗಿದ್ದಾರೆ. ಸೊ ಆ ಕಾರಣದಿಂದ ಈ ಬಾರಿ ಹೇಳಿರುವಂತಹದ್ದು ಬಿಜೆಪಿಗೆ 22, ಜೆಡಿಎಸ್ಗೆ 2, ಕಾಂಗ್ರೆಸ್ಗೆ 4 ಕ್ಷೇತ್ರಗಳು ಬರುತ್ತದೆ ಎನ್ನುವಂತಹ ಮಾಹಿತಿನ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ನಿನ್ನೆ ಬಂದಂತಹ ಟೈಮ್ಸ್ ನೌ ಸಮೀಕ್ಷೆಯನ್ನ ಇದಕ್ಕೆ ಹೋಲಿಕೆ ಮಾಡಿ ನೋಡೋದಾದ್ರೆ ನಿಮಗೆ ಗೊತ್ತಿರಲಿ, ಟೈಮ್ಸ್ ನೌ ಹೇಳಿತ್ತು ಬಿಜೆಪಿಗೆ 21 ಹೇಳಿತ್ತು. ಆದ್ರೆ ಇಲ್ಲಿ ಅಂದ್ರೆ ಯಾವುದು ಇಂಡಿಯಾ ಟುಡೇ 22 ಹೇಳಿದೆ. ಜೆಡಿಎಸ್ಗೆ ಅಂದ್ರೆ ದಳ ಅಥವಾ ಜೆಡಿಎಸ್ಗೆ 2 ಸ್ಥಾನವನ್ನ ಟೈಮ್ಸ್ ನೌ ಕೊಟ್ಟಿತ್ತು. ಇದು ಕೂಡ ಅಂದ್ರೆ ಇಂಡಿಯಾ ಟುಡೇ ಕೂಡ ಅಷ್ಟೇ ಕೊಟ್ಟಿದೆ, 2 ಕೊಟ್ಟಿದೆ. ಇನ್ನು ಕಾಂಗ್ರೆಸ್ಗೆ 5 ಕೊಟ್ಟಿತ್ತು ಯಾವುದು ಟೈಮ್ಸ್ ನೌ, ಬಟ್ ಇಂಡಿಯಾ ಟುಡೇ 4 ಕೊಟ್ಟಿದೆ. ಇನ್ನು ಮತಗಳ ಶೇಕಡಾವಾರು ನೋಡೋದಾದ್ರೆ ಸ್ನೇಹಿತರೆ, ಏನು ಟೈಮ್ಸ್ ನಾವು ಹೇಳಿದ ಪ್ರಕಾರ ಬಿಜೆಪಿ 46.2, ಕಾಂಗ್ರೆಸ್ 42.3, ಜೆಡಿಎಸ್ 8.4, ಇತರೆ 3.1 ಪಡೆಯಲಿದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಟೈಮ್ಸ್ ನಾವು ಸಮೀಕ್ಷೆ ಹೇಳಿತ್ತು. ಅದಷ್ಟೇ ಅಲ್ಲದೆ ಸಿದ್ದರಾಮಯ್ಯನವರ ಸಾಧನೆ ಕುರಿತು 18% ಜನ ತೃಪ್ತಿ ವ್ಯಕ್ತಪಡಿಸಿದ್ರು, 27% ಮಂದಿ ಪರವಾಗಿಲ್ಲ ಎಂದಿದ್ರು, 34% ಮಂದಿ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ರು. ಇನ್ನು 21 ಮಂದಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಇಂಡಿಯಾ ಟುಡೇ ಸಮೀಕ್ಷೆ ಹೊರಬಿದ್ದಿದೆ, ಟೈಮ್ಸ್ ನೌ ಸಮೀಕ್ಷೆ ಕೂಡ ಹೊರಬಿದ್ದಿದೆ. ಆ ಮೂಲಕ ಹೇಳೋದಾದ್ರೆ ಏನಂದ್ರೆ ಬಿಜೆಪಿ ಮತ್ತು ಮೈತ್ರಿ ಒಕ್ಕೂಟ ಏನಿದೆ ಅದು ಇದೀಗ ಅಂದ್ರೆ ಕರ್ನಾಟಕದಲ್ಲಿ 24 ಸ್ಥಾನಗಳಿಗೆ ತೃಪ್ತಿ ಪಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಏಕಾಂಗಿಯಾಗಿ 25 ಕ್ಷೇತ್ರಗಳನ್ನ ಗೆದ್ದಿತ್ತು. ಇನ್ನು ಕಾಂಗ್ರೆಸ್ 1 ಕ್ಷೇತ್ರವನ್ನ ಗೆದ್ದಿತ್ತು. ಈ ಬಾರಿ 4 ಕ್ಷೇತ್ರಗಳನ್ನ ಗೆಲ್ಲುತ್ತೆ ಎನ್ನುವಂತಹದನ್ನ ಇಂಡಿಯಾ ಟುಡೇ ವರದಿ ಪ್ರಕಟಿಸಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.